ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಬ್ಬಸ್ಗೆ ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ರೆಸಿಪಿಗಳು: 1 ಕಪ್ ಸಬ್ಬಸ್ಗೆ ಸೊಪ್ಪು, ಒಂದು 4 ಹಸಿಮೆಣಸು, ಒಂದು 3-4 ಎಸಳು ಬೆಳ್ಳುಳ್ಳಿ, ಶುಂಠಿ ಒಂಚೂರು ಚಕ್ಕೆ, ಹಾಗೆ 3-4 ಲವಂಗ, ಹಾಗೆ ಸ್ವಲ್ಪ ಪೆಪ್ಪರ್ ಬೇಕಾಗುತ್ತೆ. 4-5 ಪೆಪ್ಪರ್ ಹಾಕ್ಕೊಳ್ಳಿ, ಬಟ್ ನಾನು ಪೌಡ್ರ್ ಇದೆ, ನಾನು ಅದೇ ಹಾಕ್ಕೊಳ್ತೀನಿ. ಮತ್ತು 1 ಕಪ್ಪು ತುರಿದ ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ಏಕೆಂದರೆ ಅದು ತುಂಬ ಚೆನ್ನಾಗಿ ಸಬ್ಬಸ್ಗೆ ಸ್ಮೆಲ್ ಇರುತ್ತೆ. ಹಾಗೆ ಇದು ನಾನು ಪೆಪ್ಪರ್ ಪೌಡರ್ ಹಾಕ್ತಾ ಇರೋದು. ಇಷ್ಟು ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. 1 ಕಟ್ ಸಬ್ಬಸ್ಗೆ ತೊಗೊಂಡಿದ್ದೀನಿ ನಾನು. 1 ಕಪ್ ಇಲ್ಲ ಹಾಕಿದ್ದೀನಿ. ಒಂದು ಸ್ವಲ್ಪ ನೈಸ್ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಸೋನಾಕ್ಕಿ ಹಾಕಿರೋದ್ರಿಂದ ನೆನೆಸಿ ಇಟ್ಕೊಂಡಿರ್ತೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ಮೆಜರ್ಮೆಂಟಲ್ಲಿ ತೊಗೊಂಡು ಒಂದು 5 ನಿಮಿಷ ನೆನೆಸ್ಕೊಳ್ಳಿ. ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಪೇಸ್ಟ್ನ. ಇದಾದ ಪೇಸ್ಟ್ ಸಾಕಾಗುತ್ತೆ. ಫಸ್ಟು 1-2 ಸ್ಪೂನಷ್ಟು ತುಪ್ಪ ಹಾಕಬೇಕು. ಎರಡು ಸ್ಪೂನಷ್ಟು ತುಪ್ಪ, ನಾನು GRB ತುಪ್ಪ ಹಾಕಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಪೇಸ್ಟ್ ಮಾಡ್ಕೊಂಡಿರುವಂತಹ ಮಸಾಲನ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಆ್ಯಕ್ಚುಲಿ ಒಂದು ಈರುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ಹಾಕಿದರೆ ಚೆನ್ನಾಗಾಗುತ್ತೆ.
ಮನೇಲಿ ಮಕ್ಕಳು ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನು ಈರುಳ್ಳಿನ ಗ್ರೈಂಡ್ ಮಾಡಿ ಪೇಸ್ಟ್ ಜೊತೆಗೆ ಹಾಕ್ಬಿಟ್ಟಿದ್ದೀನಿ. ಹಸಿ ಸ್ಮೆಲ್ ಆಗೋವರೆಗೂ ಮಾಡಿ. ಹಸಿ ಸ್ಮೆಲ್ ಹೋದ್ಮೇಲೆ ನೀವು ವಾಶ್ ಮಾಡ್ಕೊಂಡಿರೋ ಸಬ್ಬಸಿಗೆ ಸೊಪ್ಪನ್ನ ಅದಕ್ಕೆ ಆ್ಯಡ್ ಮಾಡಿ. ಸಬ್ಬಸಿಗೆ ಸೊಪ್ಪು ತುಂಬ ಹೆಲ್ತಿ, ತುಂಬ ಕ್ಯಾಲ್ಶಿಯಮ್ಸ್ ಇರುತ್ತೆ. ಇದನ್ನು ಬಾಣಂತಿಯರಿಗೂ ಜಾಸ್ತಿ ಯೂಸ್ ಮಾಡ್ತಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಿಬಿಡಿ. ಆಮೇಲೆ ರೈಸ್ ಹಾಕಿ ಸ್ವಲ್ಪ ಹಾಕಿ. ಈಗ ತೊಳ್ಕೊಂಡಿರೋ ಅಕ್ಕಿ ನನಗೆ 2 ಗ್ಲಾಸ್ ಬೇಕಿತ್ತು, 2 ಗ್ಲಾಸ್ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊಳ್ಳಿ ಒಂದು 5 ನಿಮಿಷ. ನಾನು ಸೋನಾ ಅಕ್ಕಿ ಹಾಕಿರೋದು. ಆ್ಯಕ್ಚುಲಿ ಬಾಸುಮತಿ ಚೆನ್ನಾಗಾಗುತ್ತೆ, ಬಾಸುಮತಿ ಖಾಲಿ ಆಗಿರೋದ್ರಿಂದ ಸೋನಾ ಅಕ್ಕಿ ಹಾಕಿದ್ದೀನಿ. ನಾನು 2 ಗ್ಲಾಸ್ ಹಾಕಿರೋದ್ರಿಂದ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದೆಲ್ಲ ವೇಸ್ಟ್ ಮಾಡಬಾರ್ದಲ್ವ, ಹಾಕಬೇಕು. ತಿರ್ಗಿಸ್ಕೊಳ್ಳಿ, ಒಂದು ಸ್ವಲ್ಪ ಕೈ ಆಡಿಸಿ ಹಾಗೆಯೇ. ಆಮೇಲೆ ನಿಮಗೆ ಉಪ್ಪು ಎಷ್ಟು ಬೇಕು ಅಂತ ನೋಡ್ಕೊಂಡ್ಬಿಟ್ಟು, ನಾನು ಅವಾಗ ಸ್ವಲ್ಪ ಹಾಕಿದ್ದೆ, ಈಗ ಒಂದು ಸ್ವಲ್ಪ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ. ನಾನು ಟೊಮೆಟೊ ಹಾಕಿದ್ರಿಂದ ನಾನು ಲಿಂಬೆಹಣ್ಣು ಹಿಂಡಿರಲ್ಲ. ನೀವು ಲಾಸ್ಟಿಗೆ ಬೇಕಾದರೆ ಟೊಮೆಟೊ ಹಾಕಲಿಲ್ಲ ಅಂದರೆ ನಿಮಗೆ ಎಷ್ಟು ರುಚಿಗೆ ಎಷ್ಟು ಹುಡಿಬೇಕು ಅರ್ಧ ಲಿಂಬೆಹಣ್ಣು ಹಿಂಡ್ಬೋದು. ತುಂಬ ಟೇಸ್ಟ್